ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಇನ್ಮುಂದೆ ಅನುಮತಿ ಕಡ್ಡಾಯ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಷಯವಾಗಿ ದಿನಕ್ಕೊಂದು ವಿವಾದಗಳು ಸೃಷ್ಟಿಯಾಗ್ತಾ ಇದೆ. ಸವಾಲುಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಹಾಕ್ತಲೇ ಬಂದಿದ್ರು. ಈಗ ಅನುಮತಿ ಕಡ್ಡಾಯ ಪಥ ಸಂಚಲನಕ್ಕೆ ಅಂತ ಹೇಳಿದ್ದಾರೆ. ನಾನು ಇರೋವರೆಗೂ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆರ್ಎಸ್ಎಸ್ನವರು ಅನುಮತಿಯನ್ನ ಪಡಿಲೇಬೇಕು ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಭಾಗವತ್ಗೆ ಪತ್ರವನ್ನ ಬರೆದಿದ್ದೀನಿ, 100 ವರ್ಷದ ಸಂಘಟನೆ ಕಾಗದ ಎಲ್ಲೋ ಇರಬಹುದು ಅಂತೇಳಿ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ರಾಮ ಮಂದಿರದ ವಿಚಾರ ಹಾಗೇನೆ ಆರ್ಎಸ್ಎಸ್ ವಿಷಯವನ್ನ ಮಾತಾಡ್ತಾ ಪ್ರಿಯಾಂಕ್ ಖರ್ಗೆ ಅವರು ಪಥ ಸಂಚಲನಕ್ಕೆ ಇನ್ಮುಂದೆ ಆರ್ಎಸ್ಎಸ್ ಅನುಮತಿಯನ್ನ ಪಡ್ಕೊಳ್ಳೋದು ಕಡ್ಡಾಯ. ನಾನು ಎಲ್ಲಿ ತನಕ ಗೃಹ ಸಚಿವನಾಗಿರ್ತೀನಿ ಅಲ್ಲಿ ತನಕ ಅಂತೂ ಕಡ್ಡಾಯ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಮತ್ತೆ ಆರ್ಎಸ್ಎಸ್ ಮುಖಂಡರು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ಪ್ರತಿ ಬಾರಿ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ, ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಗಂಭೀರ ಆರೋಪಗಳು ಈ ಸಂಘ ಪರಿವಾರದವರು ಮಾಡ್ತಾ ಇದ್ರು, ಬಿಜೆಪಿ ಅವರು ಮಾಡ್ತಾ ಇದ್ರು. ಈಗ ಒಂದು ಕಾನೂನಿನ ಹೋರಾಟ ಒಂದು ಭಾಗ ಆದ್ರೆ ಡಾಕ್ಯುಮೆಂಟ್ಸ್ ಕೊಡಿ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ತೋರಿಸಿ, ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಿದ್ದಾರೆ ತೋರಿಸಿ, ಹೀಗೆ ಹಲವಾರು ಚರ್ಚೆಗಳು ಈ ಹಿಂದಿನಿಂದಲೂ ನಡೀತಾ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಕೇಳ್ತಿದ್ರು. ಇನ್ನು ಮುಂದೆ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿದ್ದಾರೆ. ತನಕ ಬೇಕು. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವರು ಬಂದಿದ್ರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ, ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ನಮ್ಮ ಬೇಡಿಕೆ ಹೈಕಮಾಂಡ್ನಲ್ಲಿ ಯಾವಾಗಲೂ ಇರ್ತದೆ. ಅದರಲ್ಲಿ ಯಾರನ್ನ ಆಗಲಿ, ಬಟ್ ಹೆಚ್ಚು ನಮಗೆ ರೆಪ್ರೆಸೆಂಟೇಷನ್ ಸಿಕ್ಕರೆ ನಮ್ಮ ಭಾಗಕ್ಕೆ ಆ ಇಲಾಖೆಯಿಂದ ಹೆಚ್ಚು ನಮಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ಪ್ರಿಯಾಂಕ್ ಖರ್ಗೆ ಅವರು ಹಿಂದಿನಿಂದಲೂ ಕೂಡ ಆರ್ಎಸ್ಎಸ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ನೀವು ಡಾಕ್ಯುಮೆಂಟ್ ರೂಪದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ರು. ಗೃಹ ಸಚಿವರು ಆದ್ಮೇಲೆ ಈ ಸಂಘರ್ಷ ತಾರಕಕ್ಕೇರ್ತಾ ಇದೆ ಅಂತ ಸಂಘ ಪರಿವಾರದವರು ಹೇಳ್ತಾ ಇದ್ರು, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಮುಂದುವರೆದ ಭಾಗವಾಗಿ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ, ನಾನು ಗೃಹ ಸಚಿವನಾಗಿರೋ ತನಕ ಇದನ್ನಂತೂ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಇದು ಮುಂದೆ ಯಾವ ತರ ಸಂಘರ್ಷಕ್ಕೆ ಈಡು ಮಾಡಿಕೊಡ್ಬೋದು? ಯಾವ ಥರ ಅಂದರೆ ಎಲ್ಲೋ ಒಂದು ಕಡೆಯಾಗಿ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ನಾಯಕರ ನಡುವೆ ಒಂದು ರೀತಿ ದೊಡ್ಡ ಮಟ್ಟದ ಸಂಘರ್ಷ ಏರ್ಪಡ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ನಿರ್ಧಾರಕ್ಕೆ ಇದೀಗ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಮತ್ತು BJP ನಡುವೆ ಒಂದು ರೀತಿ ಹಿಂದೂ ವರ್ಸಸ್ ನಾನ್ ಹಿಂದೂ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ಏರ್ಪಡ್ಬೋದು. ಮತ್ತೊಂದು ಕಡೆಯಾಗಿ ಇದನ್ನೇ BJP ನಾಯಕರು ಒಂದು ರೀತಿ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಹಿಂದೂ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ನಾವು ಗಣವೇಶವನ್ನು ತೊಟ್ಟು RSS ಪಥಸಂಚಲನಕ್ಕೆ ಏನು ಮುಂದಾಗಿದ್ವು, RSS ಪಥಸಂಚಲನಕ್ಕೆ ಇದೀಗ ಅನುಮತಿ ಕಡ್ಡಾಯ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಇನ್ನಿಲ್ಲದ ಕಾನೂನನ್ನು ತರೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಎಲ್ಲೋ ಒಂದು ಕಡೆಯಾಗಿ ಹಿಂದೂಗಳ ಒಂದು ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇದನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಕಾಂಗ್ರೆಸ್ಸನ್ನು ಅಣಿಯೋದಕ್ಕೆ ಇದೀಗ BJP ಒಂದು ರೀತಿ ಚಿಂತನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗೃಹ ಸಚಿವರಾದಂಥ ಬಳಿಕ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಮೋಹನ್ ಭಾಗವತ್ ಅವ್ರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ RSS ನೋಂದಣಿಯ ದಾಖಲೆಗಳನ್ನ ಕೊಡಿ ಎನ್ನುವಂಥ ನಿಟ್ಟಲ್ಲಿ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆಯಾಗಿ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವಂಥ ನಿಟ್ಟಲ್ಲಿ RSS ಮತ್ತು BJP ನಾಯಕರು ಗಂಭೀರವಾಗಿ ಆರೋಪವನ್ನು ಮಾಡಿದರು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ನಾನು ಇರೋವರೆಗೂ ಕೂಡ RSS ಪಥಸಂಚಲನಕ್ಕೆ ಏನು ಅನುಮತಿ ಕಡ್ಡಾಯ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಸಹಜವಾಗಿ ಅನುಮತಿಯನ್ನು ಪಡಿಬೇಕು ಅಂದರೆ RSS ತನ್ನ ನೋಂದಾಯಿತ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ನೋಂದಾಯಿತ ಸಂಘ ಸಂಸ್ಥೆಗಳು ಪಥಸಂಚಲನಕ್ಕೆ, ಮೆರವಣಿಗೆಗೆ, ಏನು ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಪಡಿಬೇಕಾಗುತ್ತೆ. ಆದರೆ ನೋಂದಾಯಿತವಲ್ಲದ ಯಾವುದೇ ರೀತಿಯಾದಂಥ ನೋಂದಣಿಯನ್ನು ಮಾಡದೇ ಇರತಕ್ಕಂಥ RSS ಅನ್ನುವಂಥ ಒಂದು ಆರೋಪವನ್ನು ಏನು ಕಾಂಗ್ರೆಸ್ ಮಾಡ್ತಾ ಇದೆ,
ಹೀಗಾಗಿ ಆ ನೋಂದಣಿ ದಾಖಲೆಗಳನ್ನು ಸಲ್ಲಿಸ್ತಾ ಇದ್ರೆ ಸಹಜವಾಗಿ ಪಥಸಂಚಲನಕ್ಕೆ ಅನುಮತಿಯನ್ನು ಪೊಲೀಸರು ನಿರಾಕರಣೆಯನ್ನು ಮಾಡ್ತಾರೆ. ಈ ಮೂಲಕವಾಗಿ ಬಿಜೆಪಿಯ ಬೆನ್ನೆಲುಬಾಗಿರ್ತಕ್ಕಂಥ ಬಿಜೆಪಿಯ ಒಂದು ಬೇಸ್ಮೆಂಟ್ ಆಗಿರ್ತಕ್ಕಂಥ RSS ಅನ್ನು ಅಣಿದ್ರೆ ಎಲ್ಲ ಒಂದು ಕಡೆಗೆ ಅದು ಬಿಜೆಪಿಯನ್ನು ಒಂದು ರೀತಿ ವೀಕ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಅಳದು ತೂಗಿ ಇವತ್ತು ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಇದೀಗ ಕೆಪಿಸಿಸಿಯ ಪಡಸಾಲೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರು ಪರಸ್ಪರ ಸಮಾಲೋಚನೆಯಲ್ಲಿ ತೊಡಗಿರುವಂಥದ್ದು. ಸೊ ಇದು ಒಂದು ಕಡೆ ಆದರೆ ಬಿಜೆಪಿ ನಾಯಕರುಗಳು ಈ ಒಂದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಎಚ್ಚರಿಕೆಗೆ ಯಾವ ರೀತಿಯಾಗಿ ಕೌಂಟರ್ ಅನ್ನು ಮಾಡ್ತಾರೆ, RSSನ ಮೋಹನ್ ಭಾಗವತ್ ಸೇರಿದಂತೆ ಹಿರಿಯ ನಾಯಕರುಗಳು ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಶರ್ಮಿತಾ, ಫಾಲೋ ಮಾಡೋಣ. ಥ್ಯಾಂಕ್ ಯು.